ಹಂಗೆ ಹೋಗೋದು ಟೇಪ್ ಇವರೇ ಇಟ್ಕೋತಾರೆ, ಇವರೇ ಕಟ್ ಮಾಡ್ತಾರೆ. ಇನ್ನೂ ಅವ್ರಿಗೊಂದು ಕೆಟ್ಟ ಚಾಳಿ. ಅವ್ರಿಗೆ ಇನ್ನೂ ಏನಾಗ್ಬಿಟ್ಟಿದೆ, ಮೋಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಪ್ಪಂದೇ ಸರ್ಕಾರ, ಬಿಜೆಪಿದೇ ಸರ್ಕಾರ ಅಂತ ಹೇಳಿ ಅನ್ಕೊಂಡಿರ್ಬೇಕು. ಹುಷಾರಾಗಿರ್ಬೇಕಾಗುತ್ತೆ. ಇನ್ಮೇಲೆ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಕಾಗತ್ತೆ. ಅದನ್ನ ನಾನು ಅನಿವಾರ್ಯವಾಗಿ, ಯಾಕಂದ್ರೆ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ, ನಾನು ಯಾವ್ದಾದ್ರು ಬಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನಾವೆಲ್ಲ ಘನತೆ ಗೌರವದಿಂದ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದವರು. ರಿಸಲ್ಟ್ಸ್ ಕೊಟ್ಟಿದೀವಿ ನಾವು ನಮ್ಮ ಇಲಾಖೆಯಲ್ಲಿ. ಶರಾವತಿ ಸಂತ್ರಸ್ತರದ್ದು ಮಧ್ಯಾಹ್ನ ಒಂದು 2-3 ಸತಿ ಹೇಳಿದ್ದಾರೆ ಅವರು. ಒಂದು ದಿವಸ 10-12 ವರ್ಷನ 13 ವರ್ಷ ಆಯ್ತು. ಇವರಿಂದನೇ ಎಲ್ಲ ಹಾಳು ಮಾಡಿ, ಇವರು ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗಲೇ 2012 ಅನ್ಸುತ್ತೆ, ಅದ್ಯಾವುದೋ ಒಂದು ಕಾನೂನು ತಂದು ಇವತ್ತೆಲ್ಲ ಓಡಾಡ್ತಾ ಇರೋದು ಅದಕ್ಕೆ. ಪಾಪ ಕಾಗೋಡು ತಿಮ್ಮಪ್ಪ ಅವ್ರು ಕೊಟ್ಟಿರೋದನ್ನ ಬೊಮ್ಮಾಯಿಯವರು ಬಂದು ಹಾಳು ಮಾಡಿದ್ರು. ಬೊಮ್ಮಾಯಿಯವರು ಹಾಳು ಮಾಡಿದ್ರು. ಅದನ್ನು ಇವಾಗ ನಾನು ಕುತ್ಕೊಂಡು ಅದನ್ನ ಸರಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಮೊನ್ನೆನೂ ಕೂಡ ಡಿಸಿ ಮತ್ತು ಸಿಇಒ ಅವ್ರ ಮೀಟಿಂಗ್ಸ್ ಅಲ್ಲಿ 2 ದಿವಸ ನಡೀತು. ತಮಗೆಲ್ಲ ಗೊತ್ತಿದೆ. ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಬರೀ ಇದೊಂದೇ ಅಲ್ಲ, ಚಕ್ರ, ವರಾಹಿ, ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಯಾರ್ಯಾರು ರೈತರು ಸಹಕಾರವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ, ಅವರಿಗೆ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ನಿಟ್ಟಿನ ಮೇಲೆ. ಅದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗ ಕೆಪಿಎಸ್ ಇದರೊಳಗೆಲ್ಲ ನನಗೆ ತುಂಬಾ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ. ದಾಖಲಾತಿನ ಎಲ್ಲಾನು ಕೂಡ 30 50 ಮಾಡಿದೀವಿ ಎಲ್ಲ ಕಡೆನೂ ಕೆಪಿಎಸ್. ಇನ್ನೊಂದು ವಾರದೊಳಗೆ ಮೋಸ್ಟ್ಲಿ ಕೆಪಿಎಸ್ ಶಾಲೆಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಮಿನಿಮಮ್ 2 ಮ್ಯಾಕ್ಸಿಮಮ್ ಮಿನಿಮಮ್ 2 ಇಲ್ಲಾಂದ್ರೆ 3 ಎಲ್ಲ ಶಾಸಕರಿಗೂ ಕೂಡ ಕೊಡಬೇಕಂತ ಹೇಳಿ ಅದು ಕೂಡ ಅನೌನ್ಸ್ ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಶಾಲೆಗಳನ್ನ, ಮತ್ತೆ ದ್ವಿಭಾಷಾ ಇರಬಹುದು, LKG UKG ಇರಬಹುದು, ಅದು ಕೂಡ ಚೆನ್ನಾಗಿ ಆಗ್ತಾ ಇದೆ. ದಾಖಲಾತಿನೂ ಕೂಡ ಚೆನ್ನಾಗಿ ನಡೀತಾ ಇದೆ. 3ನೇ ಎಕ್ಸಾಮು PUC ಮತ್ತೆ SSLC ಅದು ಕೂಡ ಪ್ಯಾರಲಲ್ ಆಗಿ ಒಳ್ಳೆ ರಿಸಲ್ಟ್ ಅನ್ನು ಕೂಡ ಕೊಡ್ತಾ ಇದೆ. ಬಹಳ ಸಂತೋಷ ಆಗುತ್ತೆ. ಮಕ್ಕಳಿಗೆ ನಾನು ಇಷ್ಟ ಹೇಳೋದು, ಏನು ಧೃತಿಗೆಡೋದು ಬೇಡ, ಧೈರ್ಯವಾಗಿ ಎಕ್ಸಾಮಿನೇಷನ್ ಆಪ್ಷನ್ಸ್ ಏನಿದೆ ದಯವಿಟ್ಟು ನೀವು ತಗೊಳ್ಳಿ. ಅಂಡ್ ಆ ಹುಡುಗನ ಹೆಸರು ಮರ್ತೋಯ್ತು. IITಗೆ ನೋಡಿ, JEE ಮತ್ತೆ ನೀಟ್ ಎಕ್ಸಾಮ್ದು ನಾನು ಅವತ್ತು ಮಾಡಿದಾಗ ಮಾಧ್ಯಮದವ್ರು ನೀವು ಟೀಕಾ ಟಿಪ್ಪಣಿ ಮಾಡಿದ್ರಿ. ಅದೋ ಒಂದು ಹುಡುಗ ಕೇಳ್ದ, ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದಾಗ ನಾನು ಸಾಂಕೇತ್ ರಾಜ್ ಅದನ್ನ ನೀವೇನ್ ಮಾಡಿಬಿಟ್ರಿ, ಅದನ್ನ ಬಹಳ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡದಾಗಿ ತೋರಿಸ್ಬಿಟ್ರು. ನಾನು ಹೇಳ್ತೀನಿ, ನಿಮಗೆ ಇವಾಗ ನಾನು ಹೇಳ್ತೀನಿ, ಇದೇ JEE ಮತ್ತೆ ನೀಟ್ ಇಂಥ ಇದನ್ನ ತಗೊಂಡು ಅವನೇ ಹೇಳ್ಕೊಟ್ಟಿದ್ದಾನೆ. ಸರ್ಕಾರದ ವತಿಯಿಂದ ಇದನ್ನು ಫ್ರೀ ಆಗಿ ಏನ್ ಮಾಡಿದ್ದಾರೆ, ಬೆಳಗ್ಗೆ ಸಾಯಂಕಾಲ ನಾನು ಶ್ರದ್ಧೆಯಿಂದ ತಗೊಂಡು ಇವತ್ತು IITಗೆ ಯಾವ ಊರು ಗೊತ್ತಿಲ್ಲ, ಅದು IIT ಇದಕ್ಕೆ ಮೆರಿಟ್ ಮೇಲೆ ಅವನು ಸೆಲೆಕ್ಟ್ ಆಗಿದ್ದಾನೆ. ಇಂಥ ಉದಾಹರಣೆಯನ್ನ ಹಾಕಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅವನು ಕೂಡ. ನೀಟು JEE ಎಲ್ಲ ಇದು ಎಲ್ಲರೂ ತಗೊಳಕ್ಕಾಗಲ್ಲ. ಇಲ್ಲ ಅದಲ್ಲ, ಚಿಕ್ಕಬಳ್ಳಾಪುರ ಅವನಿಗೂ ಕಾನ್ಪುರ ನೋಡಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 25,000 ಮಕ್ಕಳಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅದನ್ನ ನಾನು ಅದಕ್ಕೆ ಹೇಳೋದು, ಟೀಕಾ ಟಿಪ್ಪಣಿಗಳು 10-15% ಇರಬೇಕು, ಅದೊಂಥರ ಮಸಾಲ ಇದ್ದಂಗೆ. ಬಟ್ ಎಸೆನ್ಸ್ ನಾವು ಏನ್ ಕೊಡ್ತೀವಿ ಸರ್ಕಾರದಿಂದ, ಮಾಧ್ಯಮದವರು ನೀವು ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೆ, ಅವ್ರ ತಂದೆ ತಾಯಿಯವರಿಗೆ, ಟೀಚರ್ಗೆ ಹೆಂಗೆ ಮಾಹಿತಿ ಹೋಗುತ್ತೆ ಹೇಳಿ ನೋಡೋಣ.